ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ವಿರುದ್ಧ ಕಳೆದ ಮಾರ್ಚ್ ತಿಂಗಳಲ್ಲಿ ದಾಖಲಾಗಿದ್ದಂಥ ಪೋಕ್ಸೋ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಸಿಐಡಿ ತನಿಖೆ ನಡೆಸ್ತಾ ಇರುವಂತಹ ಹೊತ್ತಲ್ಲೇ ಜಾಮೀನು ರಹಿತ ವಾರೆಂಟ್ ಇಶ್ಯೂ ಆಗಿದೆ. ಒಂದನೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಿಂದ ನಾನ್ ಬೇಲೇಬಲ್ ವಾರೆಂಟ್ ಜಾರಿ ಮಾಡಲಾಗಿದೆ. ಸದ್ಯ ಯಡಿಯೂರಪ್ಪ ಅವರಿಗಾಗಿ ಸಿಐಡಿ ಟೀಮ್ ಹುಡುಕಾಟ ನಡೆಸ್ತಾ ಇದೆ. ಅವರು ಸಿಕ್ಕ ಕೂಡಲೇ ಬಂಧನವಾಗುವಂಥ ಸಾಧ್ಯತೆ ದಟ್ಟ ಇದೆ. ಕಾರಣ ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ ಕೇಸು ದಾಖಲಾಗಿತ್ತು ಕಳೆದ ಮಾರ್ಚ್ ತಿಂಗಳಲ್ಲಿ. ಆ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟಂತ ಮಹಿಳೆಗೆ ಕಂಪ್ಲೇಂಟ್ ಕೊಡೋದೇ ಚಾಳಿ, ಇದ್ದವರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದರು. ಆ ಸಂದರ್ಭದಲ್ಲಿ ಈ ಕೇಸ್ನಲ್ಲಿ ಯಡಿಯೂರಪ್ಪ ಅರೆಸ್ಟ್ ಆಗುವಂಥ ಸಾಧ್ಯತೆ ಇಲ್ಲ ಅಂತಾನೆ ಭಾವಿಸಲಾಗಿತ್ತು. ಯಾಕಂತಂದ್ರೆ ಸರ್ಕಾರವೇ ಕೇಸನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಈಗ ಇದರಲ್ಲಿ ಮೇಜರ್ ಆದಂಥ ಬದಲಾವಣೆಗಳಾಗ್ತಾ ಇದೆ. ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ. ಯಡಿಯೂರಪ್ಪ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ನ್ಯಾಯಾಲಯದಿಂದ ಅನುಮತಿಯನ್ನ ಕೂಡ ಸಿಐಡಿ ಪಡ್ಕೊಂಡಿದೆ. ಕೇಸು ಸಿಐಡಿಗೆ ಟ್ರಾನ್ಸ್ಫರ್ ಆಗಿತ್ತು. ಆ ನಂತರ ಒಮ್ಮೆ ವಿಚಾರಣೆಗೂ ಕೂಡ ಯಡಿಯೂರಪ್ಪ ಹಾಜರಾಗಿದ್ದರು ಏಪ್ರಿಲ್ ತಿಂಗಳಲ್ಲಿ. ಈಗ ಈ ಕೇಸಿಗೆ ಸಂಬಂಧಿಸಿದಂತೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿರೋದ್ರಿಂದ ಯಡಿಯೂರಪ್ಪ ಅವರನ್ನ ಯಾವ ಕ್ಷಣದಲ್ಲಾದರೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ದೆಹಲಿಯಲ್ಲಿದ್ದಂಥ ಯಡಿಯೂರಪ್ಪ ಸದ್ಯ ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಈ ಕೇಸ್ ಏನು ಅಂತಂದ್ರೆ, ಒಬ್ಬರು ಮಹಿಳೆ ಕೊಟ್ಟಿರುವಂಥ ಕೇಸು, ನನ್ನ ಮಗಳಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಅಪ್ರಾಪ್ತ ಮಗಳಿಗೆ. ಅದೇ ಕಾರಣಕ್ಕಾಗಿ ಪೋಕ್ಸೋ ಕೇಸು ದಾಖಲಾಗಿರೋದು. ಆ ಮಹಿಳೆ ಇತ್ತೀಚೆಗೆ ಮೃತಪಟ್ಟರು. ಆದರೆ ಆ ವಿಕ್ಟಿಮ್ ಇದಾರಲ್ಲ, ಮಹಿಳೆಯ ಮಗಳು, ಆಕೆಯ ಸಹೋದರ ಅಥವಾ ಮಹಿಳೆಯ ಪುತ್ರ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಕೇಸ್ನಲ್ಲಿ ಯಡಿಯೂರಪ್ಪ ಅವರನ್ನು ಅರೆಸ್ಟ್ ಮಾಡಿಲ್ಲ ಅಂತ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಈಗ ಈ ಕೇಸ್ನಲ್ಲಿ ಸಿಐಡಿ ಅರೆಸ್ಟ್ ವಾರೆಂಟ್ ಅನ್ನ ಕೂಡ ಪಡ್ಕೊಂಡಿದೆ. ಯಾವ ಕ್ಷಣದಲ್ಲಾದರೂ ಕೂಡ ಯಡಿಯೂರಪ್ಪ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳಿದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.